ಸಮಾಜವಾದಿ ಪಕ್ಷದ ಶಾಸಕ ಉರ್ದು ಶಾಲಿ ಬೇಕಂತ ಬೇಡಿಕೆ ಇಟ್ಟಾರ. उर्दू क्यों नहीं करते? उर्दू भी तो भाषा है. ಇವರಿಂತ ಹಿಪೋಕ್ರಸಿಗೆ ಉತ್ತರ ಯೋಗಿ ಆದಿತ್ಯನಾಥ್ ಅವರು ಬರೋಬ್ಬರಿ ಕೊಟ್ಟಾರ. अपने बच्चों को ये लोग पढ़ाएंगे इंग्लिश स्कूलों में और दूसरे के बच्चे के लिए अगर वो सुविधा सरकार देना चाहते हो कहते नहीं उर्दू पढ़ाओ इसको. ಈಗ ಉರ್ದು ಶಾಲಿ ಬೇಕನ್ನೋರು ತಮ್ಮ ಮಕ್ಕಳನ್ನು ಉರ್ದು ಶಾಲೆಗೆ ಸೇರಿಸ್ಲಿ. ಹೋರಾಟ ಮಾಡೋರು ಎಲ್ಲಾರು ಬರೀ ರಾಜಕೀಯ ಕಾರಣಕ್ಕೋಸ್ಕರ ನಾವು ಹೋರಾಟ ನಡೆಸ್ಯಾರ. ಬರೀದ ಉರ್ದು ಶಾಲಿದ್ ಒಂದ ಸಿಚುವೇಶನ್ ಅಲ್ರಿ, ಬ್ಯಾರೆ ಬ್ಯಾರೆ ಭಾಷೆಗಳೊಳಗ ಆಯಾ ಭಾಷೆ ಶಾಲೆಗಳು ಉಳಿಯವಲು. ಇಲ್ಲಿ ತನಕ ನಾವು ಯಾವ ರಾಜಕಾರಣಿ ಮಕ್ಕಳು ಬ್ಯಾರೆ ಯಾವ್ದೋ ಭಾಷೆ ಮೀಡಿಯಂ ಒಳಗ ಕಲ್ತಿದ್ ಹಿಸ್ಟ್ರಿನ ಇಲ್ಲ. ನಮಸ್ಕಾರ ರೀ. ದವಾಖಾನಿಗಳು ಮತ್ತ ಶಾಲಿಗಳು ಏನಾಗ್ಯಾವ ಅಂದ್ರ ರಾಜಕೀಯಕ್ಕೆ ಬಳಸ್ಕೊಳ್ಳೋ ವಸ್ತುಗಳಾಗ್ಯಾವ. ರಾಜಕಾರಣಿಗಳು ತಮಗೆ ಹೆಂಗ ಬೇಕಲ್ಲ ಹಂಗ ಅವ್ರನ್ನ ಬಳಸ್ಕೊಳಕತ್ತಾರ. ಈಗ ನೋಡ್ರಿ, ಸಮಾಜವಾದಿ ಪಕ್ಷದ ಶಾಸಕ ಉರ್ದು ಶಾಲಿ ಬೇಕಂತ ಬೇಡಿಕೆ ಇಟ್ಟಾರ. ಇವ್ರಿಗೆ ರಾಜಕೀಯ ಬ್ಯಾಳಿ ಬಯಸ್ಕೊಳಕ ಏನರೇ ಒಂದು ಕಾರಣ ಬೇಕು, ತಮ್ಮ ಓಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳಕ ಒಂದು ರೀಸನ್ ಬೇಕು. ಅದಕ್ಕಾಗಿನ ಈಗ ಹೊಸ ದಳ ಉರುಳಿಸ್ಯಾರ. ಅದು ಏನಂತ್ರಿ, ಉರ್ದು ಶಾಲಿ ಬೇಕು ಅಂತ. ಇವರಿಂತ ಹಿಪೋಕ್ರಸಿಗೆ ಉತ್ತರ ಯೋಗಿ ಆದಿತ್ಯನಾಥ್ ಅವರು ಬರೋಬ್ಬರಿ ಕೊಟ್ಟಾರ. उर्दू क्यों नहीं करते? उर्दू भी तो भाषा है. उर्दू को नहीं करेंगे, अंग्रेजी करेंगे. आप समाजवादियों का चरित्र ही इतना दोहरा हो चुका है. अपने बच्चों को ये लोग पढ़ाएंगे इंग्लिश स्कूलों में और दूसरे के बच्चे के लिए अगर वो सुविधा सरकार देना चाहते हो कहते नहीं उर्दू पढ़ाओ इसको. यानी उसको मौलवी बनाना चाहते हैं, कठपुल्ला बन के उड़ते इसको ले जाना चाहते हैं. ये नहीं चल सकता. ಉರ್ದು ಶಾಲಿ ಬೇಕು ಅನ್ನೋ ನೀವ ನಿಮ್ಮ ಮಕ್ಕಳ ಉರ್ದು ಶಾಲಿಗೆ ಸೇರಿಸ್ತೀರೇನ್ರಿ ಅಂತ ಕೇಳ್ಯಾರ. ಬರೋಬ್ಬರ ಕೇಳ್ಯಾರ. ಮುಂದಿರೋ ವ್ಯಕ್ತಿಗೆ ಹೆಂಗಪ್ಪ ಇವ್ರಿಗೆ ಉತ್ತರ ಕೊಡೋದು ಅಂತ ತಳಕಾಟ ಶುರು ಆಗ್ಬೇಕು. ಹಂಗ ಒಂದು ಪ್ರಶ್ನೆ ಕೇಳ್ಯಾರ. ಇನ್ನ ಹೋರಾಟ ಮಾಡೋರು ಎಲ್ಲಾರು ಬರೀ ರಾಜಕೀಯ ಕಾರಣಕ್ಕೋಸ್ಕರ ನಾವು ಹೋರಾಟ ನಡೆಸ್ಯಾರ. ಅವ್ರಿಗೆ ತಾವು ಮಾತಾಡೋ ಮಾತಿನ ಮೇಲೆ ಅಷ್ಟೊಂದು ನಿಗಾ ಇತ್ತು. ಹೌದಪ್ಪ, ನನ್ನ ಮಾತು ಕೃತಿ ಎರಡೂ ಒಂದೇ ಐತಿ ಅನ್ನೋ ಹಂಗಿದ್ದಿದ್ರ ಈಗ ಉರ್ದು ಶಾಲಿ ಬೇಕನ್ನೋರು ತಮ್ಮ ಮಕ್ಕಳನ್ನು ಉರ್ದು ಶಾಲಿಗೆ ಸೇರಿಸ್ಲಿ, ತಮ್ಮ ಸಂಬಂಧಿಕರ ಮಕ್ಕಳನ್ನು ಉರ್ದು ಶಾಲಿಗೆ ಸೇರಿಸ್ಲಿ. ಅಷ್ಟೇ ಯಾಕ್ರಿಪ್ಪ, ತಾವೂನು ಉರ್ದು ಶಾಲಿ ಬೇಕಂದ್ರೆ ಹೊಳ್ಳಿ ಕಲಿತೀನಂದ್ರು ಕಲೀಲಿ. ಬರೀದ ಉರ್ದು ಶಾಲಿದ್ ಒಂದ ಸಿಚುವೇಶನ್ ಅಲ್ರಿ, ಬ್ಯಾರೆ ಬ್ಯಾರೆ ಭಾಷೆಗಳೊಳಗ ಆಯಾ ಭಾಷೆ ಶಾಲೆಗಳು ಉಳಿಯವಲು, ಮುಚ್ಕೊಳಕತ್ತಾವ. ಕಾರಣ ಇಷ್ಟ ರೀ, ಬಾಯ್ ತುಂಬ ನಮಗ್ ಶಾಲಿ ಬೇಕು ಅನ್ನೋರು ತಮ್ಮ ಮಕ್ಕಳನ್ನ ಅಲ್ಲಿ ಶಾಲಿ ಕಳ್ಸಂಗಿಲ್ಲ. ಬರೀ ತಮ್ಮ ರಾಜಕೀಯಕ್ಕಾಗಿನ ಆ ಶಾಲೆಗಳ ಹೆಸರನ್ನ ಬಳಸ್ಕೋತಾರಷ್ಟ. ವಿರೋಧ ಪಕ್ಷದವ್ರಿಗೆ ಟಾಂಗ್ ಕೊಡಾಕ, ಇಲ್ಲ ಆಡಳಿತ ಪಕ್ಷದವ್ರಿಗೆ ಟಾಂಗ್ ಕೊಡಾಕ ಅಷ್ಟ ಶಾಲಿ ದವಾಖಾನಿಗಳು ಬಳಕೆ ಆಗಾಕತ್ತಾವ. ಒಂದ್ ವೇಳೆ ಈಗ ಮಾತಾಡೋ ಶಾಸಕರು, ಸಚಿವರು, CM ಮಂತ್ರಿಗಳು ಎಲ್ಲರ ಮಕ್ಕಳು ಸರ್ಕಾರಿ ಶಾಲಿಗೆ ಹೋಗ್ತಿದ್ರ ಅನ್ಕೋರಿ, ಸರ್ಕಾರಿ ಶಾಲೆಗಳು ಉದ್ಧಾರ ಆಗ್ತಿದ್ವು. ಸರ್ಕಾರಿ ದವಾಖಾನಿಗೆ ಹೋಗ್ತಿದ್ರಂದ್ರ ಸರ್ಕಾರಿ ದವಾಖಾನಿನೂ ಉದ್ಧಾರ ಆಗ್ತಿದ್ವು. ಇನ್ನ ತನಕ ಉದ್ಧಾರ ಆಗಿಲ್ಲ ಅಂದ್ರ ಅವು ಬರೀ ಬಳಕೆ ಒಳಗ ಅಷ್ಟ ಅದಾವ. ಉದ್ಧಾರ ಆಗೋ ಪರಿಸ್ಥಿತಿ ಇನ್ನ ತಲುಪಿಲ್ಲ. ಇಲ್ಲಿ ತನಕ ನೀವು ಯಾವ ರಾಜಕಾರಣಿ ಮಕ್ಕಳು ಸರ್ಕಾರಿ ಶಾಲಿಗೆ ಅಥವಾ ಕನ್ನಡ ಮೀಡಿಯಂ, ಹಿಂದಿ ಮೀಡಿಯಂ, ಉರ್ದು ಮೀಡಿಯಂ ಅಥವಾ ಬೇರೆ ಯಾವುದೋ ಭಾಷೆ ಮೀಡಿಯಂ ಒಳಗೆ ಕಲ್ತಿದ್ದ ಹಿಸ್ಟ್ರಿನ ಇಲ್ಲ. ಅವ್ರೇನಿದ್ರು ಇಂಗ್ಲಿಷ್ ಮೀಡಿಯಂ ಕಲಿಸ್ತಾರ. ಬರೀ ಬಾಯಿ ಮಾತಿಗೆ ನಮಗೆ ಈ ಸಾಲಿ ಬೇಕು, ಆ ಸಾಲಿ ಬೇಕು, ಇಷ್ಟಕ್ಕೆ ಸೀಮಿತವಾಗಿ ಉಳಿದು ಬಿಟ್ಟಾರ. ತಮ್ಮ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂಗೆ ಚಂದಂಗೆ ಕಲಿಯಾಕ ಕಳಿಸಿ ಬಡ ಮಕ್ಕಳು ಓದೋ ಸರ್ಕಾರಿ ಶಾಲೆಗಳ ಮೇಲೆ ಏನೇನೋ ಹೊಸ ಪ್ರಯೋಗ ತಂದು ಕಣ್ಣು ಹಾಕ್ತಾರ. ಅವ್ರ ಶಿಕ್ಷಣ ಮಟ್ಟ, ಅವ್ರ ಬುದ್ಧಿಶಕ್ತಿ ಹೆಚ್ಚು ಮಾಡೋ ಕೆಲಸ ಅಂತೂ ಇವ್ರು ಮಾಡಂಗಿಲ್ಲ. ತಮಗೆ ರಾಜಕೀಯವಾಗಿ ಏನೇನೆಲ್ಲ ಸವಲತ್ತುಗಳು ಬೇಕು ಹಂಗೆ ಸಿಗಾಕ ಏನೇನು ಮಾಡ್ಬೇಕು ಅದನ್ನಷ್ಟ ಮಾಡ್ತಾರ. ಹಿಂಗ ಮಾಡಿ ಬಡವ್ರ ಮಕ್ಕಳ ಶಿಕ್ಷಣಕ್ಕೂ ಕಣ್ಣು ಹಾಕಕತ್ತಾರ. ಈಗ ಸಮಾಜವಾದಿ ಪಾರ್ಟಿಯ ಶಾಸಕ ಉರ್ದು ಶಾಲಿ ಬೇಕು ಅಂತ ಬೇಡಿಕೆ ಇಟ್ಟಿದ್ಕ ಮುಟ್ಟು ನೋಡ್ಕೊಳಂಗ ಉತ್ತರ ಕೊಡ್ತಾರ ನೋಡ್ರಿ ಯೋಗಿ ಆದಿತ್ಯನಾಥ್ ಅವರು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.